ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಂಜಿತಾ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಕಡೆಯಿಂದ ಇದೆ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. SSLC ಮತ್ತು PUC ಮಕ್ಕಳಿಗೆ ಮುಂಚೆ 35% ಪಾಸಿಂಗ್ ಪರ್ಸೆಂಟೇಜ್ ಇತ್ತು, ಆದರೆ ಇವಾಗ 33%ಗೆ ಇಳಿಕೆಯಾಗಿದೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಶಿಕ್ಷಣ ಮಂಡಳಿ ವಿದ್ಯಾರ್ಥಿಗಳಿಗೆ ಉತ್ತೀರ್ಣಗೊಳ್ಳಲು ಬೇಕಾದ ಶೇಕಡವನ್ನು 35%ರಿಂದ 33%ಗೆ ಇಳಿಸಿದೆ. ಈ ನಿರ್ಧಾರವು ವಿದ್ಯಾರ್ಥಿ ಸಮುದಾಯದಲ್ಲಿ ಕೆಲವರಿಗೆ ಅನುಕೂಲವಾದರೂ ಇದು ಶಿಕ್ಷಣ ಗುಣಮಟ್ಟದ ಬಗ್ಗೆ ಹಲವು ಚರ್ಚೆಗಳನ್ನು ಎಳೆದಿದೆ. 33% ಶೇಕಡವಾರಿನಿಂದ ಕೆಲವೊಂದು ಅಂಕದ ವ್ಯತ್ಯಾಸದಿಂದ ವಿಫಲರಾಗುತ್ತಿದ್ದ ವಿದ್ಯಾರ್ಥಿಗಳು ಈಗ ಉತ್ತೀರ್ಣರಾಗಬಹುದು. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಕೋವಿಡ್ ನಂತರ ಶೈಕ್ಷಣಿಕ ಹಿನ್ನಡೆಯಿಂದ ಬಾಧೆಗೊಳಗಾದ ವಿದ್ಯಾರ್ಥಿಗಳಿಗೆ ಇದು ಸಹಕಾರಿಯಾಗಿದೆ. ಗ್ರಾಮೀಣ ಹಾಗೂ ದುರ್ಬಲ ವಿದ್ಯಾರ್ಥಿಗಳಿಗೆ ಮುಂದಿನ ಹಂತದ ಶಿಕ್ಷಣಕ್ಕೆ ದಾರಿ ತೆರೆಯುತ್ತಿದೆ. ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಹಿತಗಳಾಗಿದ್ದರೆ ಇದರಲ್ಲಿ ಅಹಿತಗಳು ಇರುತ್ತದೆ. ಇದು ವಿದ್ಯಾರ್ಥಿಗಳ ಓದುವ ಶ್ರದ್ಧೆ ಮತ್ತು ಶ್ರಮವನ್ನು ಕುಗ್ಗಿಸುತ್ತದೆ. ಶಿಕ್ಷಣದ ಗುಣಮಟ್ಟ ಹದಗೆಡಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೊಡೆತ ತರುವ ಸಾಧ್ಯತೆ ಹೆಚ್ಚು. ಇದರಲ್ಲಿ ಹಿತಗಳು ಮತ್ತು ಅಹಿತಗಳು ಎರಡೂ ಕೂಡಿರುತ್ತದೆ. 33% ಶೇಕಡವಾರಿನಿಂದ ಕೆಲವೊಂದು ಅಂಕದ ವ್ಯತ್ಯಾಸದಿಂದ ವಿಫಲರಾಗುತ್ತಿದ್ದ ವಿದ್ಯಾರ್ಥಿಗಳು ಈಗ ಉತ್ತೀರ್ಣರಾಗಬಹುದು. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಕೋವಿಡ್ ನಂತರ ಶೈಕ್ಷಣಿಕ ಹಿನ್ನಡೆಯಿಂದ ಬಾಧೆಗೊಳಗಾದ ವಿದ್ಯಾರ್ಥಿಗಳಿಗೆ ಇದು ಸಹಕಾರಿಯಾಗಿದೆ. ಗ್ರಾಮೀಣ ಹಾಗೂ ದುರ್ಬಲ ವಿದ್ಯಾರ್ಥಿಗಳಿಗೆ ಮುಂದಿನ ಹಂತದ ಶಿಕ್ಷಣಕ್ಕೆ ದಾರಿ ತೆರೆಯುತ್ತಿದೆ. ಇದರಲ್ಲಿ ಅದೇ ರೀತಿ ಅಹಿತಗಳು ಸಹ ಚರ್ಚೆಗೆ ಒಳಗಾಗಿವೆ. ಇದು ವಿದ್ಯಾರ್ಥಿಗಳ ಓದುವ ಶ್ರದ್ಧೆ ಮತ್ತು ಶ್ರಮದ ಮಟ್ಟವನ್ನು ಕುಗ್ಗಿಸಬಹುದು. ಶಿಕ್ಷಣದ ಗುಣಮಟ್ಟ ಹದಗೆಡಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೊಡೆತ ತರುವ ಸಾಧ್ಯತೆ ಹೆಚ್ಚು. ಶಿಕ್ಷಕರಿಗೆ ಗಂಭೀರವಾಗಿ ಕಲಿಸಲು ಕಷ್ಟವಾಗಬಹುದು, ಏಕೆಂದರೆ ವಿದ್ಯಾರ್ಥಿಗಳು ಸುಲಭವಾಗಿ ಉತ್ತೀರ್ಣರಾಗುತ್ತಾರೆ ಎಂಬ ಭಾವನೆ ಬೆಳೆಯಬಹುದು. 33%ಕ್ಕೆ ಉತ್ತೀರ್ಣ ಶ್ರೇಣಿಯನ್ನು ಇಳಿಸುವ ನಿರ್ಧಾರ ತಾತ್ಕಾಲಿಕವಾಗಿ ಸಹಾಯಕರದಾಗಬಹುದು, ಆದರೆ ದೀರ್ಘಕಾಲೀನ ದೃಷ್ಟಿಕೋನದಲ್ಲಿ ಇದು ಶಿಕ್ಷಣದ ಗುಣಮಟ್ಟವನ್ನು ಕಂಗೆಡಿಸಬಲ್ಲದು. ವಿದ್ಯಾರ್ಥಿಗಳು ಶ್ರೇಣಿಗಿಂತ ಹೆಚ್ಚು ಶ್ರದ್ಧೆಗೆ ಮಹತ್ವ ನೀಡಬೇಕು. ಉತ್ತಮ ಭವಿಷ್ಯಕ್ಕಾಗಿ ಶ್ರಮದಿಂದ ಓದುವುದು ಅನಿವಾರ್ಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.